पूज्याय राघवेन्द्राय सत्यधर्मरताय च। ಓಕೆ ಅಮ್ಮ, ಇನ್ನು ಮನೆ ನಾವು ದಿಕ್ಕುಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಪೂರ್ವಕ್ಕೆ ಬಾಗಿಲಿಡಬೇಕು ಅಂತ ಹೇಳಿ ಅನ್ಕೋತೀವಿ, ಅಥವಾ ಕೆಲವರು ದಕ್ಷಿಣಕ್ಕೆ ಬಾಗಿಲಿಡಬೇಕು ಅಂತ ಅನ್ಕೊಂತಾರೆ. ದಕ್ಷಿಣ ಬಾಗಿಲು ಅಂತಂದ್ರೆ ಯಮನ ದಿಕ್ಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಂತವರು ಇದ್ದಾಗ ಎಲ್ಲಾ ದಿಕ್ಕುಗಳಿಗೂ ಬಾಗಿಲಿಟ್ಟು ಮನೆ ಕಟ್ಟಿರ್ತಾರೆ. ನಾವು ಈಗ ದುಡ್ಡಿರುತ್ತೆ ನಮ್ಮ ಹತ್ರ ಒಂದು ಮನೆ ತಗೋಬೇಕು ಅಂದಾಗ ಯಾವ ದಿಕ್ಕನ್ನು ಆರಿಸ್ಕೋಬೇಕು? ಜಾತಕ ನೋಡಿ ನಮಗೆ ಯಾವ ದಿಕ್ಕು ಬೇಕೋ ಅದನ್ನು ಆರಿಸ್ಕೋಬೋದಾ, ಅಥವಾ ನಮಗೆ ಬೇಕಾಗಿರೋ ದಿಕ್ಕು ಸಿಕ್ಕಿಲ್ಲ ಅಂದಾಗ ಬೇರೆ ಯಾರ ಹೆಸರಲ್ಲಿ ನಾವು ದಿಕ್ಕನ್ನು ಆಯ್ಕೆ ಮಾಡ್ಕೋಬೋದು? ನೋಡಿ, ಒಳ್ಳೆ ವಿಷಯ ಇದು. ಯಾಕೆ ಅಂತಂದರೆ ಇವಾಗ ಮನೆ ತೊಗೊತೀವಿ, ಅಪಾರ್ಟ್ಮೆಂಟಲ್ಲಾಗಲಿ ಇಲ್ಲ ಸಪ್ರೇಟಾಗಲಿ ನಾವು ತೊಗೊತಾ ಇದ್ದೀವಿ, ಅಥವಾ ನಾವೇ ಕಟ್ತೀವಿ ಅಂದ್ರೂ ಸಹ ಫಸ್ಟು ನೀವು ನೋಡಬೇಕಾಗಿರೋದು ಜ್ಯೋತಿಷ್ಯರನ್ನೇ. ಯಾಕೆ ಅಂತ ಅಂದರೆ ನಂಬಿಕೆ, ಜ್ಯೋತಿಷ್ಯದಲ್ಲಿ ನಂಬಿಕೆ ಇರೋ ಅಂಥವ್ರು ಜ್ಯೋತಿಷ್ಯ ಖಂಡಿತ ಹೋಗಿ ಜನ್ಮ ರಾಶಿ ಜನ್ಮ ನಕ್ಷತ್ರದಲ್ಲಿ ನಿಮಗೆ ಅದು ಬಲ ಇದೆಯಾ ಅಂತ ಕೇಳ್ಕೋಬೇಕು. ಯಾವಾಗಲೂ ನಕ್ಷತ್ರ ರಾಶಿ ಇದೆ, ನನ್ನ ಹೆಸರಿಗೋಸ್ಕರ ಆ ನಕ್ಷತ್ರ ರಾಶಿ ಇಟ್ಕೊಂಡ್ಬಿಡ್ತೀನಿ ಒಂದೊಂದು ಸಮಯ ಅಂತ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ. ಖಂಡಿತ ನೀವು ಹುಟ್ಟಿದಂಥ ಟೈಮಲ್ಲಿ ಜನ್ಮ ರಾಶಿ ಜನ್ಮ ನಕ್ಷತ್ರ ಏನಾಗಿತ್ತೋ ಅದರಲ್ಲಿ ಮಾತ್ರನೇ ನೀವು ನೋಡಬೇಕು, ಪಡ್ಕೋಬೇಕು. ಇವಾಗ ನಾನು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ, ಅಪಾರ್ಟ್ಮೆಂಟ್ಗೆ ನಾನು ಇವಾಗ ಮನೆಗೆ ಹೋಗ್ತೀನಿ ಅಥವಾ ನಾನು ಸಪ್ರೇಟಾಗಿ ತೊಗೊತೀನಿ, ಏನಾದರೂ ಮಾಡ್ತೀನಿ ಅಂತ ಅಂದರೆ ನಾನು ಯಾವ ಜ್ಯೋತಿಷ್ಯನೂ ನಾನು ನೋಡಲ್ಲ, ಯಾವ ಟೈಮುಗಳಿಗೆ ನಾನೇನು ನೋಡಲ್ಲ. ಯಾಕೆಂದರೆ ನಾನು ಫುಲ್ಲು ರಾಘವೇಂದ್ರ ಸ್ವಾಮಿ ಹತ್ರನೇ ಎಲ್ಲ ಪಡ್ಕೊಳ್ಳೋದು, ರಾಘವೇಂದ್ರರಿಂದನೇ ನಾನೆಲ್ಲ ಪಡ್ಕೊಂಡಿದ್ದೀನಿ. ಅದೇ ರೀತಿ ನಾನು ಮಾಡ್ತಾ ಇರೋದು ಅದೇನೆ ಕಾರಣ. ನನಗಾಗಲಿ ನನ್ನ ಮಕ್ಳಿಗಾಗಲಿ ನಾನೇನು ನೋಡಲ್ಲ. ಮದುವೆ ಮಾಡಬೇಕು ಅನ್ನೋ ಸಮಯದಲ್ಲಿ ಖಂಡಿತ ನೋಡಲೇಬೇಕು. ಯಾಕೆಂದರೆ ಆ ಜನ್ಮ ನಕ್ಷತ್ರ ಜನ್ಮ ರಾಶಿ ಅನ್ನೋಂಥದ್ದು ಏನು ದೋಷ ಇದೆಯೋ ಖಂಡಿತ ಅದನ್ನು ಪರಿಹಾರ ಮಾಡಲೇಬೇಕು. ಅದೇ ರೀತಿ ಮನೆಗೂ ಸಹ ಜನ್ಮ ರಾಶಿ ಜನ್ಮ ನಕ್ಷತ್ರಕ್ಕೆ ತುಂಬಾ ಒಂದು ಡಿಸ್ಟರ್ಬೆನ್ಸು ಆಗಿ ಇರುತ್ತೆ, ಒಳ್ಳೆತನವಾಗೂ ಇರುತ್ತೆ. ಹಾಗಾಗಿ ಯಾವ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ದೀರಾ, ಯಾವ ಗಳಿಗೆಯಲ್ಲಿ ನೀವು ಹುಟ್ಟಿದಂಥ ನಕ್ಷತ್ರ ಇತ್ತು ಆ ಜನ್ಮರಾಶಿ ಜನ್ಮ ನಕ್ಷತ್ರಕ್ಕೆ ಗಣಿಸ್ಬಿಟ್ಟು ಈ ಥರ ನೀವು ಇದನ್ನು ನೀವು ಸ್ಟಾರ್ಟ್ ಮಾಡಿಮ್ಮ, ಈ ಥರ ದಿಕ್ಕಿಗೆ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ. ಅದನ್ನು ನೀವು ಮಾಡಬೇಕು. ಕಾರಣ ಏನು ಅಂತಂದರೆ ಒಬ್ಬೊಬ್ರಿಗೂ ಒಂದೊಂದು ಜನ್ಮರಾಶಿ ಜನ್ಮಕ್ಷೇತ್ರ ಇರುತ್ತೆ. ಹಾಗಾಗಿ ಖಂಡಿತ ನೋಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ನೀವು ಹೋಗೋಂಥ ಜ್ಯೋತಿಷ್ಯರು ಖಂಡಿತ ಪಾರಂಪರೆ ಜ್ಯೋತಿಷ್ಯರ ಆಗಿರಬೇಕು. ಅದನ್ನು ನೀವು ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಅಥವಾ ಇವಾಗ ಇರೋವಂಥವರು ಸಹ ಚೆನ್ನಾಗಿ ಹೇಳ್ತಾರೆ, ಅವರು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋಂಥವ್ರು ನಂಬಿಕೆ ಇರೋರು ಸಹ ನೀವು ಹೋಗಿ ಮಾಡಿಸ್ಕೋಬೋದು. ಏಕೆಂದರೆ ಮನೆ ತಗೊಳ್ಳೋ ಅಂಥವ್ರು ಮನೆ ಕಟ್ಟೋ ಅಂಥವ್ರು ಖಂಡಿತ ನೋಡಲೇಬೇಕು. ಯಾಕೆಂದರೆ ರಾಶಿಯಿಂದ ನಕ್ಷತ್ರದಿಂದ ನೀವು ಉದ್ಭವ ಆಗೋಂಥದ್ದು. ನಾನು ರಾಶಿ ನಕ್ಷತ್ರದಲ್ಲಿ ಹೇಳಲ್ಲ ವಿನಃ, ಆದರೆ ರಾಶಿ ನಕ್ಷತ್ರನ ನಾನು ನಂಬ್ತೀನಿ. ಯಾಕೆಂದರೆ ಭಗವಂತನ ನಕ್ಷತ್ರ ಅದು, ಭಗವಂತನಿಗೋಸ್ಕರ ಬಂದಿರೋ ಅಂಥದ್ದು. ಅದನ್ನು ನಂಬಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ನಾನು ಜ್ಯೋತಿಷ್ಯ ಪ್ರಕಾರ ನಾನು ಮಾಡಲ್ಲ ವಿನಃ ರಾಘವೇಂದ್ರ ಸ್ವಾಮಿನ ಇಟ್ಕೊಂಡು ನಾನೆಲ್ಲ ಮಾಡ್ತಾ ಇರೋದು. ಹಾಗಾಗಲಿ ಖಂಡಿತ ನೋಡಿ, ಒಳ್ಳೆಯದಾಗಲಿ. ಅದೇ ರೀತಿ ಜನ್ಮರಾಶಿ ಜನ್ಮ ನಕ್ಷತ್ರ ದಿನ ನಮಗೆ ಟೈಮ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ದಿನ ಗೊತ್ತಿಲ್ಲ ಅನ್ನೋರು ಭಗವಂತನ ಹತ್ರ ಹೋಗಿ ನನಗೆ ಯಾವ ದಿಕ್ಕಿದ್ರೆ ನನಗೆ ಈ ದಿಕ್ಕು ತುಂಬ ಇಷ್ಟ ಆಗಿದೆ, ಇದ್ರೆ ಒಳ್ಳೆಯದು ಅಂತ ನೀವು ಅನ್ಕೊತಿರೋ ಖಂಡಿತ ಆ ದಿಕ್ಕು ಬಂದರೆ ನೀವು ಬಲಗಡೆ ಪ್ರಸಾದ ಆಯಿತು ಅಂತಂದರೆ ಖಂಡಿತ ನೀವು ಹೋಗ್ಬೋದು. ಹಾಗಾಗಿ ಯಾವುದೇ ಒಂದು ನಾವು ಮಾಡಲಿ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮುಂದೆ ಹೋಗೋದು ಭಾರಿ ಒಳ್ಳೆಯದು. ಆ ರೀತಿ ಯಾವ ತೊಂದರೆಗೂ ಈಡಾಗಬೇಡಿ. ಖಂಡಿತ ಅಪಾರ್ಟ್ಮೆಂಟಲ್ಲಿ ಮನೆ ದೊಡ್ಡದಾಗಿದೆ, ನಮಗೆ ಚೆನ್ನಾಗಿ ವಿಶಾಲವಾಗಿದೆ, ಈ ಮನೆಗೆ ಹೋಗೋಣ ಅಂತ ಹೋಗಿ ಇದ್ದದ್ದನ್ನೆಲ್ಲ ಕಳ್ಕೊಂಡವರು ಸಹ ಇದ್ದಾರೆ. ಹಾಗಾಗಿ ನೆಮ್ಮದಿನೇ ಹೋಗ್ಬಿಡುತ್ತೆ, ಮನೇಲಿ ತುಂಬ ಕಲಹ ಬರುತ್ತೆ. ಹಾಗಾಗಿ ಆ ಥರ ಇರಬೇಡಿ. ಅದೇ ರೀತಿ ಚಿಕ್ಕ ಮನೆಗೆ ಹೋಗ್ತೀರಾ, ತುಂಬ ಪ್ರಾಣಿ ಥರ ಇರುತ್ತೆ. ಆ ಮನೆಗೆ ಹೋಗ್ತೀರಾ, ಹಣ ಬರ್ತಾನೆ ಇರುತ್ತೆ, ಒಡವೆಗಳು ತೊಗೊಳ್ತಾನೆ ಇರ್ತೀರಾ, ಏನೇನು ಬೇಕೋ ಅದನ್ನೆಲ್ಲ ಆಸ್ತಿನೂ ಸಂಪಾದಿಸ್ಕೋತೀರಾ. ಆ ರೀತಿ ನೋಡಿ, ಒಬ್ಬೊಬ್ರಿಗೂ ಒಂದೊಂದು ಜನ್ಮರಾಶಿಲಿ ಜನ್ಮ ನಕ್ಷತ್ರದಲ್ಲಿ ಆ ಭಗವಂತ ಬಾಳ್ತಾ ಇದ್ದಾನೆ. ಹಾಗಾಗಿ ಜನ್ಮರಾಶಿ ಜನ್ಮ ನಕ್ಷತ್ರ ನೋಡಿಬಿಟ್ಟು ನೀವು ಒಂದೊಂದನ್ನು ಸರಿಪಡಿಸ್ಕೊಳ್ಳಿ. ಹಾಗಾಗಿ ಆ ಮನೆಗೆ ಹೋಗ್ತೀವಿ ಅಂದಮೇಲೆ ನೀವು ಆ ಮನೆಯಲ್ಲಿ ಹೋಮಗಳು ಮಾಡಿಸ್ಲೇಬೇಕು. ಯಾವ ಮನೆಗೆ ಯಾವ ದಿಕ್ಕಿಗೆ ನಿಮ್ಗೆ ಬರುತ್ತೋ ಖಂಡಿತ ಆ ಮನೆಯಲ್ಲಿ ನೀವು ಗಣಪತಿ ಹೋಮ ಆದರೂ ಮಾಡಿಸ್ಲೇಬೇಕು. ಮಾಡಿಸ್ಬಿಟ್ಟು ಆ ಮನೆಗೆ ಹೋದ್ರ ಅಂದರೆ ಅಲ್ಲಿ ಬರೋ ಅಂಥ ಎಂಥದ್ದೇ ಆಗಿರಲಿ ಕಷ್ಟ ಖಂಡಿತ ಆ ಗಣಪತಿ ಪಾದದಾಗೆ ಹೊರಟೋಗುತ್ತೆ. ಆಮೇಲೆ ನಾವು ನಿರಾಳವಾಗಿ ಚೆನ್ನಾಗಿ ನೆಮ್ಮದಿಯಾಗಿ ಇರ್ಬೋದು. ಅದೇ ರೀತಿ ಗಣಪತಿ ಹೋಮ ಮಾಡೋದಕ್ಕೆ ಆ ಬಿಲ್ಡಿಂಗ್ ಅವ್ರು ಒಪ್ಕೊಳ್ಳಲ್ಲ ಅಂತ ಅಂದ್ರೂ ಸಹ ಗಣಪತಿ ದೇವಸ್ಥಾನದಲ್ಲಿ ಖಂಡಿತ ಮಾಡಿಬಿಟ್ಟು ಆ ಮನೆಗೆ ಹೋಗಿ ನೀವು ಒಳ್ಳೆಯದಾಗುತ್ತೆ. ಗುರುವೇ ಶರಣು. ಓಕೆ ಅಮ್ಮ. ಇನ್ನು
ದಿಕ್ಕು ಬಗ್ಗೆ ಹೇಳ್ತಾ ಇದ್ರಿ, ನಮ್ಮ ಜ್ಯೋತಿಷ್ಯ ಜಾತಕದ ಪ್ರಕಾರ ನಾವು ಹೋಗಿ ತಗೋಬೇಕು ಅಂತ. ಈಗ ದಕ್ಷಿಣ ದಿಕ್ಕಿನಲ್ಲಿ ನಾವು ಮನೆ ಬಾಗಿಲನ್ನು ಇಡಬಹುದಾ? ಹೌದು, ಖಂಡಿತ. ನೋಡಿ, ಈಗ ಒಬ್ಬೊಬ್ರಿಗೆ ಉತ್ತರ ಬಾಗಿಲೇ ಬಂದ್ಬಿಡುತ್ತೆ. ಉತ್ತರ ಬಾಗಿಲು ಸಹ ರಾಶಿ ಇರುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಆ ಭಗವಂತ ಶಿವ ಅಷ್ಟು ಅನುಗ್ರಹ ಕೊಟ್ಟಿರ್ತಾನೆ. ಅಷ್ಟು ಅನುಗ್ರಹ ಅವರು ಕೊಟ್ಟಿರುವಾಗ ಅವ್ರು ಯಾವುದಕ್ಕೂ ಭಯಪಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಇವಾಗ ವಿಲೇಜಲ್ಲಿ ತುಂಬ ವಿಲೇಜ್ಗಳಿಗೆಲ್ಲ ಹೋಗ್ಬಿಟ್ರೆ 4 ದಿಕ್ಕುಗಳಲ್ಲೂ ಬಾಗಿಲಿರುತ್ತೆ. ಮನೆ ದೊಡ್ಡದಾಗಿರುತ್ತೆ, 4 ದಿಕ್ಕುಗಳಲ್ಲೂ ಬಾಗಿಲು ಇಟ್ಕೊಂಡಿರ್ತಾರೆ. ಅವರು ಈ ಥರ ಎಲ್ಲ ನಕ್ಷತ್ರ ರಾಶಿ ನೋಡಿ ಬಾಗಿಲಿಟ್ಟಿರೋದಿಲ್ಲ. ಹಾಗಾಗಿ ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಮೈಂಡಲ್ಲಿ ಓಡಿರುತ್ತೆ ಏನು ಅಂತಂದರೆ, ಈ ದಿಕ್ಕಿಗೆ ಬಾಗಿಲಿದ್ರೆ ನಮ್ಗೆ ಅನುಕೂಲ ಈ ಕೆಲಸ ಮಾಡೋಕ್ಕೆ, ಈ ಕೆಲಸ ನಾವು ಈಗ ಹೋಗಬೇಕು ಅಂದರೆ, ಈ ಕಾರ್ಯ ಮಾಡಬೇಕು ಅಂದರೆ ಈ ಬಾಗಿಲಿರಬೇಕು. ಈ ಥರ ಒಂದು ನಂಬಿಕೆಯಿಂದನೇ ಬಂದಿದ್ದಾರೆ. ಆಗಿನ ಕಾಲದಿಂದನೂ ತುಂಬ ತನ್ನಂಬಿಕೆ ಜಾಸ್ತಿ. ಅದೇ ರೀತಿ ಆ ಭಗವಂತನಲ್ಲಿ ನಂಬಿಕೆ, ಆ ನಂಬಿಕೆ ಇಟ್ಕೊಂಡು ಬಂದಿದ್ದಕ್ಕೇ ಅವರು ಶಾಶ್ವತವಾಗಿ ತುಂಬ ಏಜಾಗರವರೆಗೂ ಏಜ್ ಆಗ್ತಾ ಇದ್ರೂ ಸಹ ಬಾಳಿದ್ದಾರೆ ಶಕ್ತಿವಂತರಾಗಿ. ಹಾಗಾಗಿ ಅವರ ಆರೋಗ್ಯ ಆಗಲಿ ಏನೇ ಆಗಲಿ ಅವ್ರಿಗೆ ಯಾವ ಸಮಸ್ಯೆ ಬರ್ದಿರ ಚೆನ್ನಾಗಿದ್ದಾರೆ. ಕಾರಣ ದಕ್ಷಿಣ ಬಾಗಿಲು ಇಟ್ಕೋಬೋದಾ, ಒಳ್ಳೆಯದಾ ಅಂತಾರೆ. ಖಂಡಿತ. ನೋಡಿ, ಇವಾಗ ನನ್ನ ರಾಶಿ ನಕ್ಷತ್ರಕ್ಕೆ, ನನ್ನ ಜನ್ಮ ರಾಶಿ ಜನ್ಮ ನಕ್ಷತ್ರಕ್ಕೆ ಉತ್ತರ ಬಾಗಿಲು ಬಂದಿದೆ ಅಂದರೆ ಖಂಡಿತ ಹೋಗ್ಬೋದು, ತಪ್ಪಿಲ್ಲ. ಆದರೆ ಅದು ಕರೆಕ್ಟಾ ಇಲ್ವಾ ಅನ್ನೋ ಅಂಥದನ್ನು ವಿಷಯ ತಿಳ್ಕೊಂಡೇ ಹೋಗಬೇಕು. ತಿಳಿದಿರ ನೀವಾಗಿ ನಿರ್ಧಾರ ತಗೋಬೇಡಿ. ನಾಳೆ ಹೋಗ್ಬಿಟ್ಟು ನನಗೆ ಸರಿ ಬರುತ್ತೆ ಅಂತ ನಾನಾಗೆ ಅಂದ್ಕೊಂಬಿಟ್ಟೆ, ಒಂದು ಪೇಪರಲ್ಲಿ ಇತ್ತು, ಒಂದು ಪೋಸ್ಟ್ ಹಾಕಿದ್ರು, ಇಲ್ಲ ಫೇಸ್ಬುಕ್ಕಲ್ಲಿ ಬಂತು, ಟ್ವಿಟರಲ್ಲಿ ಬಂತು, ಇನ್ಸ್ಟಾಗ್ರಾಮಲ್ಲಿ ಬಂತು, ಓದಿದೆ, ಅದು ನನಗಿಷ್ಟ ಆಯಿತು, ನಾನು ಹೋಗ್ಬಿಟ್ಟೆ. ಖಂಡಿತ ಅಲ್ಲ. ಅವ್ರು ಹಾಕಿರೋ ಅಂಥದ್ದು ಕಾಮನಾಗಿ ಹಾಕಿರ್ತಾರೆ. ಈ ಥರ ಇರುತ್ತೆ. ಆದರೆ ಜನ್ಮರಾಶಿ ಜನ್ಮ ನಕ್ಷತ್ರ ಯಾವ ಟೈಮಲ್ಲಿ ನೀವು ಹುಟ್ಟಿದ್ದೀರಾ ಅನ್ನೋದು ಬರುತ್ತಲ್ವರ, ಹಾಗಾಗಿ ಆ ಟೈಮನ್ನು ನೀವು ತಿಳ್ಕೋಬೇಕು. ಹಾಕಿರೋ ಅಂಥವ್ರು ಟೈಮೆಲ್ಲ ಹಾಕಲ್ಲ. ಯಾಕೆ ಅಂತ ಅಂದರೆ ಒಂದೊಂದು ಮನುಷ್ಯನು ಒಂದೊಂದು ಟೈಮಲ್ಲಿ ಹುಟ್ಟಿರ್ತಾನೆ. ಆಗ ಆ ನಕ್ಷತ್ರ ರಾಶಿಗೆ ಪ್ರಕಾರವಾಗಿ ನಾವು ತಿಳ್ಕೊಂಡು ಹೋಗೋದು ಭಾರಿ ಒಳ್ಳೆಯದು. ನೋಡಿ, ಈಗ ನಕ್ಷತ್ರ ರಾಶಿ ನೋಡಲ್ಲ ನಾನು, ಅವ್ರು ಹಾಕಿರೋ ಅಂಥದ್ದು ನನಗೆ ಸಾಕು, ಇದೇ ನಾನು ಮಾಡ್ತೀನಿ ಅನ್ನೋದಿದ್ದು ನಂಬಿಕೆ ಇತ್ತು ಅಂದರೆ ಮಾಡೋರಿಗೆ ಯಾವ ತೊಂದರೆನೂ ಬರಲ್ಲ. ಸಪೋಸ್ ಒಂದು ಸ್ವಲ್ಪ ನಿಮಗೆ ಡೌಟ್ ಬಂದ್ರೂ, ಅಲ್ಲೋಗಿ ಏನೋ ಒಂದು ಕಷ್ಟ ಬಂದ್ರೂ ಖಂಡಿತ ಅದನ್ನು ನೋಡಿದ್ದು ನಿಮ್ಮ ಮನಸ್ಸಿಗೆ ತಪ್ಪಾಗುತ್ತೆ. ನೋಡಿ, ಅದಕ್ಕೆ ಹೇಳೋದು, ಬುಕ್ಕಲ್ಲಿರೋ ಬದನೆಕಾಯಿ ಸಾರಿಗೆ ಬರುತ್ತಾ ಅಂತ ಹೇಳಿದ್ದಾರೆ ದೊಡ್ಡವರು. ಹಾಗಾಗಿ ನಮ್ಮ ಜ್ಞಾನವನ್ನು ನಮ್ಮ ಸರಿ ಮಾಡಿಕೊಂಡು ನಾವು ಮುಂದೆ ಕಾಲಿಟ್ಟರೆ ಎಲ್ಲನೂ ಅನುಕೂಲನೇ. ಒಂದು ಟೈಮ್ ಕೇಳ್ಕೊಳ್ಳೋದು ತಪ್ಪಿಲ್ಲ. ಜ್ಯೋತಿಷ್ಯ ನಮಗೆ ನಂಬಿಕೆ ಇಲ್ಲ, ಜ್ಯೋತಿಷ್ಯರ ಹತ್ರ ಹೋಗಿ ರೂಢಿ ಇಲ್ಲ, ನಮ್ಮ ವಂಶನೂ ಜ್ಯೋತಿಷ್ಯಕ್ಕೆ ಹೋಗಲ್ಲ ಅನ್ನೋರು ಭಗವಂತನ ಹತ್ರ ಹೂ ಕೇಳಿ ನಿಮಗೆ ಭಗವಂತ ಹೂ ಕೊಟ್ಟಿದ್ದು ಸತ್ಯ ಆಯಿತು ಅಂದರೆ ಖಂಡಿತ ಹೋಗಿ. ನಾನು ಮುಖರಾಶಿಲೇ ಹೇಳ್ತೀನಿ, ಈ ದಿಕ್ಕಿಗೆ ಹೋಗಿ ನೀವು ಅಂತ ಮುಖರಾಶಿಲೇ ಹೇಳ್ತೀನಿ. ಕರ್ಪೂರ ಜ್ಯೋತಿ ಹಚ್ಕೊಂಬಿಟ್ಟು ಅವ್ರಿಗೇನು ಭವಿಷ್ಯ ಇದೆಯೋ ಕರ್ಪೂರ ಜ್ಯೋತಿಲೇ ನೋಡಿಕೊಂಡು ಆ ಭಗವಂತನ ನೆನೆಸ್ಕೊಂಡು ಹೇಳ್ತೀನಿ, ಖಂಡಿತ ಸಕ್ಸಸ್ ಆಗುತ್ತೆ. ಅದೇ ರೀತಿ ನಂಬಿಕೆ ಇರೋರು ಭಗವಂತನ ಹತ್ರ ಹೂ ಕೇಳಿದಿರ ಖಂಡಿತ ಕಾಲಿಡಬೇಡಿ, ಒಳ್ಳೆಯದಾಗಲಿ. ಯಾವುದೇ ಡೌಟ್ ಆಗಿದ್ರೇನು ದೊಡ್ಡವ್ರ ಹತ್ರ ನೋಡಿ. ಇವಾಗ ನನಗೆ ದೊಡ್ಡವರಿರೋ ಅಂಥವ್ರು ಖಂಡಿತ ನನ್ನ ತಾಯಿ ತಂದೆಗೆ ಸಮಾನ, ನನ್ನ ಅಣ್ಣಂದಿರಿಗೆ ಸಮಾನ, ನನ್ನ ಆಶೀರ್ವಾದ ಮಾಡಿ, ನನ್ನ ಅಕ್ಕ ತಂಗಿದಿರಿಗೆ ಸಮಾನ. ಅದೇ ರೀತಿ ನನಗಿಂತ ಚಿಕ್ಕವರಾಗಿರೋರಿಗೆ ಖಂಡಿತ ನಾನು ಸಂಕಲ್ಪ ಮಾಡ್ಕೊತೀನಿ, ನನ್ನ ಆಶೀರ್ವಾದನೂ ಸರಿ ಚಿಕ್ಕವ್ರಿಗಿರಲಿ ಯಾವಾಗಲೂ. ನೋಡಿ, ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇತ್ತು ಅಂದರೆ ಯಾವ್ದು ಬೇಕಾದರೂ ಜಯಿಸ್ಕೊಂಡು ಹೋಗ್ತಾ ಇರ್ಬೋದು. ಹಾಗಾಗಿ ಯಾವುದೂ ವಿಷಯ ತಿಳ್ಕೊಂಡಿದ್ದೀರಾ ಕಾಲಿಟ್ಟು ಕಷ್ಟಪಡೋದಕ್ಕೆ ಮುಂಚೆ, ಕಾಲಿಡೋದಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಿ ಒಂದು ಸರಿಗೆ 2 ಸರಿ ನೋಡಿ. ಆ ಮಹಾನುಭಾವ ಗುರುರಾಯರು ಖಂಡಿತ ಶಾಂತತೆ, ಅವರಲ್ಲಿರೋ ಅಂಥದ್ದು ಶಾಂತತೆ ತುಂಬಾ ಶಾಂತ. ಹಾಗಾಗಿ ನಿಧಾನ ಇದ್ದಲ್ಲಿ ಎಲ್ಲನೂ ಜಯಿಸ್ಬೋದು. ನಿಧಾನ ನಮಗಿಲ್ಲ ಅಂದರೆ ಖಂಡಿತ ಯಾವುದನ್ನು ಜಯಿಸೋಕ್ಕೆ ಸಾಧ್ಯ ಇಲ್ಲ. ಆತರ ಪಟ್ಕೊಂಡು ಹೋಗ್ತಾ ಇರ್ಬೋದೇ ವಿನಃ ಒಂದು ದಿನ ನಾನೇನು ಇಲ್ದಿರೋ ಹಿಂದ್ಗಡೆ ನಿಲ್ಲಬೇಕಾಗುತ್ತೆ. ಹಾಗಾಗಿ ಯೋಚನೆ ಮಾಡಿ ಒಳ್ಳೆಯದಾ ಇದು ಕೆಟ್ಟದ್ದಾ ಅಂತ ಥಿಂಕ್ ಮಾಡಿ ಅದರಲ್ಲಿ ಇತ್ತು ಅಂದರೆ ಒಳ್ಳೆಯದು, ಖಂಡಿತ ಕಾಲಿಡಿ, ತಪ್ಪಲ್ಲ. ಆದರೆ ಯಾರಿಗೂ ದ್ರೋಹ ಮಾಡಬೇಡಿ, ಯಾರಿಗೂ ವಂಚನೆ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ. ಖಂಡಿತ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಮಾತಾಡಿ. ಆ ಭಗವಂತ ಒಳ್ಳೆಯದಾಗೇ ನಿಮ್ಮೆಲ್ಲರನ್ನೂ ಇಟ್ಟಿರಲಿ. ನನ್ನೂ ಸಹ ಅದೇ ನಾನು ಪ್ರಾರ್ಥನೆ ಮಾಡೋದು, ನಮ್ಮೆಲ್ಲರಿಗೂ ಒಂದು ಪಾಸಿಟಿವ್ನೆಸ್ ಕೊಟ್ಟು ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ.
ಓಕೆ ಅಮ್ಮ. ಇನ್ನು ಈಗ ನಮ್ಮ ಮನೆ ಕಟ್ಟೋ ವಿಚಾರ ಹೇಳಿದ್ರಿ. ಈಗ ಮನೆ ಕಟ್ಟಿದ ಮೇಲೆ ಮನೆಯಲ್ಲಿ ನಾವು ವಾಸ ಮಾಡಬೇಕು. ಒಂದು ಜಾಯಿಂಟ್ ಫ್ಯಾಮಿಲಿ ವಾಸ ಮಾಡುವಾಗ ಎಲ್ಲ ನೋಡಿ ಮಾಡಿ ಜಾತಕ ಕೇಳಿಕೊಂಡು ಮನೆ ಕಟ್ಟಿಸ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಬಟ್ ಮನೆ ಒಳಗಡೆ ಹೋದ ಸ್ವಲ್ಪ ದಿವಸಕ್ಕೆ ಕೆಲವರು ಮನೆಯಲ್ಲಿ ಜಗಳಗಳು ಶುರುವಾಗುತ್ತೆ, ಆರ್ಥಿಕವಾಗಿ ತೊಂದರೆ ಬರುತ್ತೆ. ಯಾಕೆ ಬರುತ್ತೆ? ಎಲ್ಲ ನೋಡಿ ಕರೆಕ್ಟಾಗಿ ಕೇಳಿ ಮಾಡಿರ್ತಾರೆ, ಆದರೂ ಕುಟುಂಬದ ಸದಸ್ಯರ ನಡುವೆ ಜಗಳ ಬರ್ತಾ ಇರುತ್ತೆ. ಯಾಕೆ ನೋಡಿ, ಯಾವಾಗ್ಲೂ ನಾವು ಮನೆ ದೊಡ್ಡದಾಗ ಕಟ್ಟಲಿ ಚಿಕ್ಕದಾಗ ಕಟ್ಟಲಿ, ಈ ಕುಟುಂಬ ಇರೋ ಅಂಥ ಜಾಗದಲ್ಲಿ ಫಸ್ಟ್ ಮೇಯ್ನು 3 ವಿಷಯ ನಮ್ಮಲ್ಲಿ ಇರಲೇಬಾರ್ದು. ಇವಾಗ ಒಂದು 4 ಜನ ಇದ್ದೀವಿ, ಹಸ್ಬೆಂಡ್ ವೈಫ್ ಮಗು ಇದ್ದೀವಿ, ಇಲ್ಲ ಒಂದು 10 ಜನ ಅತ್ತೆ ಮಾವನ ಆದ್ನಿದಿರು ಮೈದಿರು ಎಲ್ಲರೂ ಇದ್ದೀವಿ, ಎಲ್ಲರೂ ಒಂದು 10 ಜನಕ್ಕೆ ಮೇಲೆ ಇದ್ದೀವಿ ಅಂದರೆ ಖಂಡಿತ 3 ವಿಷಯ ಇರಲೇಬಾರ್ದು. ಏನು ಅಂತಂದರೆ ಈಗೋ ಇರಬಾರ್ದು, ಕಣ್ಣಿಂಗ್ ಇರಬಾರ್ದು, ಹೆಡ್ ವೆಯ್ಟ್ ಇರಬಾರ್ದು. ಈ 3 ಇದ್ದಿದ್ದಂಥ ಸ್ಥಳದಲ್ಲಿ ನೀವೇನೇ ನಿಮ್ಮದಾಗಿರಬೇಕು ಅಂದ್ರೇನು ಖಂಡಿತ ಸಾಧ್ಯ ಇಲ್ಲ. ಇವಾಗ ನಾನು ಯಾವುದೋ ಒಂದು ಒಳ್ಳೆ ಒಂದು ಅಕ್ಕ ತಂಗಿದಿರು ಸೊಸೆದಿರು ಇಬ್ಬರು ಇರ್ತೀವಿ, ಅಣ್ಣ ತಮ್ಮಂದಿರು ವೈಫು ಇಬ್ಬರು ಇರ್ತೀವಿ. ನಾವು ಇರೋ ಅಂಥ ಸ್ಥಳದಲ್ಲಿ ನಮಗೆ ಒಂದು ಸೀರೆ ಜಾಕೆಟ್ ತಂದು ಕೊಟ್ಟಿರ್ತಾರೆ ಮನೇಲಿರೋರು ದೊಡ್ಡವರು. ಆವಾಗ ನನಗಿಷ್ಟ ಆಗಿದ್ದ ಕಲರು ಅಲ್ಲಿರುತ್ತೆ, ಅವ್ರಿಗಿಷ್ಟ ಆಗಿದ್ದ ಕಲರು ಅಲ್ಲಿರುತ್ತೆ. ಆದರೆ ಒಂದೇ ಕಲರ್ ಇಬ್ರಿಗೂ ಇಷ್ಟ ಆಗುತ್ತೆ. ಆವಾಗ ಒಂದೇ ಕಲರ್ ಇಷ್ಟ ಆಗುವಾಗ ಇನ್ನೊಂದು ಸ್ಯಾರಿ ವೇಸ್ಟ್ ಆಗುತ್ತೆ. ಯಾಕೆ ಅಂತಂದರೆ ಆ ವೇಸ್ಟ್ ಆಗೋಂಥ ಸ್ಯಾರಿ ನಮಗಿಷ್ಟ ಇರೋದಿಲ್ಲ. ನೋಡಿ, ಆ ಸ್ಯಾರಿಲಿ ಸ್ಟಾರ್ಟ್ ಆಗೋ ಅಂಥದ್ದು ಲಾಸ್ಟ್ವರೆಗೂ ನಮಗಿರೋ ಅಂಥ ಹೆಡ್ ವೆಯ್ಟ್ ಆಗಲಿ ಕಣ್ಣಿಂಗ್ ಆಗಲಿ ಹೀಗೋ ಆಗಲಿ ಅದರಿಂದ ಸ್ಟಾರ್ಟ್ ಆಗೋದು ಲಾಸ್ಟ್ವರೆಗೂ ಬರ್ತಾನೇ ಇರುತ್ತೆ. ನನಗಿಷ್ಟ ಆಗಿದ್ದು ಇವ್ರು ಕೊಡಲಿಲ್ಲ, ನನಗಿಷ್ಟ ಆಗಿದ್ದು ಇವ್ರು ಮಾಡಲಿಲ್ಲ. ಒಂದು ಮಾತಿಂದ ಸ್ಟಾರ್ಟ್ ಆಗೋದು, ಒಂದು ಥಿಂಗ್ಸಿಂದ ಸ್ಟಾರ್ಟ್ ಆಗೋದು, ಲಾಸ್ಟ್ವರೆಗೂ ಅದಾಗೇ ದೊಡ್ಡದಾಗಿ ಹೋಗ್ತಾ ಇರುತ್ತೆ. ಇದು ಮಾತ್ರ ಅಲ್ಲ, ಮಾಡಿದ್ದಂಥ ಅಡುಗೆ ಆಗಲಿ, ಆ ಅಡುಗೆನ ಯಾವುದೇ ಆಗಿರಲಿ, ಯಾವುದೇ ಮಾಡಿಬಿಟ್ರು ಅಂದ್ರೇನು ನಿಂದಿಸ್ಬಾರ್ದು. ಅದನ್ನು ಪರವಾಗಿಲ್ಲ, ಇವತ್ತು ಇದು ನಮ್ಗೆ ಆಯ್ತಲ್ಲ, ಇಷ್ಟೇ ಸಾಕು, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಮನಸ್ಸು ಬಂದರೆ ಖಂಡಿತ ನಾಳೆ ದಿವಸ ಇನ್ನೂ ಟೇಸ್ಟಾಗಿ ಸಿಗ್ಬೋದು. ನೋಡಿ, ಒಂದು ಊಟ ಆಗಲಿ ಒಂದು ಬಟ್ಟೆ ಆಗಲಿ ಯಾರೂ ನಿಂದಿಸ್ಬಾರ್ದು. ಖಂಡಿತ ಹೇಳ್ತೀನಿ, ನಾಳೆ ದಿವಸ ನನ್ನ ತಾಯಿನ ಸಂಚಿಕೆನೂ ಸಹ ನನ್ನ ತಾಯಿನ ಹಿಸ್ಟ್ರಿನೂ ಸಹ ನಾಳೆ ಹೇಳ್ತೀನಿ ನಾನು. ಕಾರಣ ಊಟಕ್ಕಾಗಲಿ ಬಟ್ಟೆಗಾಗಲಿ ನಿಲ್ಲಿಸೋರಿಗೆ ಏನೇನೂ ಸಿಗಲ್ಲ, ಎಲ್ಲೋದ್ರೇನೂ ಸಿಗಲ್ಲ. ಆಮೇಲೆ ಕೂತ್ರೇನೂ ಸರಿ ನಿಂತ್ರೇನೂ ಸರಿ, ಏನೇ ಮಾಡ್ತಾ ಇದ್ರೇನೂ ಸರಿ, ಯಾವಾಗ ನೋಡಿದ್ರೂ ಚಿಕ್ಕ ಚಿಕ್ಕ ವಿಷಯಗಳಿಗೇ ಕಲಹ ಬರುತ್ತೆ ಅಂದರೆ ಖಂಡಿತ ಆ ಮನೆಯಲ್ಲಿ ಶಾಂತತೆ ಇಲ್ಲ, ಆ ಮನೇಲಿ ನೆಮ್ಮದಿ ಇಲ್ಲ, ಆ ಮನೇಲಿ ಸಂತೋಷ ಇಲ್ಲ. ಯಾಕೆ ಅಂತ ಅಂದರೆ ಆ ಮನೇಲಿ ನಡೀತಾ ಇರೋ ಅಂಥ ಎಲ್ಲರ ಹತ್ರ ಇರೋ ಅಂಥ ನೆಗೆಟಿವ್ಸು ಪಾಸಿಟಿವ್ ಆಗಿಲ್ಲ. ಎಲ್ಲರ ಮನಸ್ಸು ಒಂದಾಗಿರ್ಬೇಕು ಫಸ್ಟು. ಅದೇ ರೀತಿ ಪಾಸಿಟಿವ್ ಆಗಿರಬೇಕು, ಒಳ್ಳೊಳ್ಳೆ ಮಾತನಾಡಬೇಕು, ಅದೇ ರೀತಿ ದೇವ್ರನ್ನ ಪ್ರೀತಿಸ್ಬೇಕು, ದೇವ್ರನ್ನ ಪೂಜಿಸ್ಬೇಕು. ಆ ಮನೇಲಿ ಇರೋ ಅಂಥವ್ರು ಯಾರಾದರೂ ಒಬ್ಬರು ದಿನನಿತ್ಯ ದೀಪ ಹಚ್ಚಿ ದಿನನಿತ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ ಸತ್ಯ ಅಂದರೆ ಖಂಡಿತ ಆ ಮನೆ ನಿಧಾನಕ್ಕಿರುತ್ತೆ. ಆ ಮನೆ ನಿಧಾನದಿಂದ ಅಲ್ಲಿರೋ ಮನೆಯೊಳಗಡೆ ಇರೋ ಅಂಥವ್ರಿಗೆ ನಿಧಾನನೂ ಬರುತ್ತೆ. ಅದೇ ರೀತಿ ನಿಧಾನನ ನೆಲೆಸೋಷ್ಟು ಶಕ್ತಿಯ ಭಗವಂತನು ಕೊಡ್ತಾನೆ. ಹಾಗಾಗಿ ಯಾವಾಗ ಯಾವ ಮನೆಯಲ್ಲಿ ಶಾಂತತೆ ಇದೆಯೋ ಅಲ್ಲಿ ಖಂಡಿತ ಗುರುರಾಯರ ಅನುಗ್ರಹ ಇರುತ್ತೆ. ಅದೇ ರೀತಿ ಎಲ್ಲ ದೇವತೆಗಳ ಅನುಗ್ರಹವೂ ಇರುತ್ತೆ. ಶಾಂತತೆ ಇಲ್ದಿರ ಇರೋ ಅಂಥ ಮನೆಯಲ್ಲಿ ಯಾವಾಗಲೂ ಭಗವಂತ ಬರೋದಿಲ್ಲ. ಆ ಕಲಹ ಯಾಕೆ ಬರುತ್ತೆ ಅಂದರೆ ಅಲ್ಲಿರೋ ಅಂಥವ್ರಿಗೆ ಯಾರೋ ಒಬ್ರಿಗೆ ಆ ರಾಶಿ ನಕ್ಷತ್ರದಲ್ಲಿ ತೊಂದರೆಗಳು ಇದೆ ಅಂತ ಅಂದ್ರೇನು, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಅಂದ್ರೇನು ಸಹ ಅದನ್ನು ಸರಿಪಡಿಸ್ಕೋಬೇಕು. ಮುಖರಾಶಿ ಮುಖಭಾವನೆ ಚೇಂಜ್ ಆಗಬಾರ್ದು. ಯಾವ ಕಾರಣಕ್ಕೂ ನಗ್ನಗ್ತಾ ಇರೋದನ್ನು ಗಂಜಿ ಆದ್ರೂ ಸರಿ ಪರವಾಗಿಲ್ಲ, ಕುಡಿದು ಗಂಜಿ ಆದ್ರೂ ಕುಡಿದು ನಿಧಾನದಿಂದ ತಾಳ್ಮೆಯಿಂದ ಮಾತನ್ನು ಕಲ್ತ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಆ ಕಲಹ ನಮಗೆ ಗೊತ್ತಿಲ್ದಿರ ಹೋಗ್ತಾ ಇರುತ್ತೆ. ಆ ಕಲಹ ನಮ್ಮ ಮನೆಗೆ ಬರಬಾರ್ದು. ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಯಾವಾಗೂ ದಿನನಿತ್ಯ ಹೊಸದಲ್ಲಿ 1-2 ದೀಪ ಹಚ್ಚಿಬಿಟ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಕುಂಕುಮ ಹಚ್ಚಿಬಿಟ್ಟು ಆ ಕುಂಕುಮ ಸಮೇತ ಇರೋ ಅಂಥ ಕಟ್ ಮಾಡಿದಂಥ ಆ ನಿಂಬೆಹಣ್ಣನ್ನು 2 ಕಡೆ ಹೊಸ್ಲಿಗೆ ಕೆಳಗಡೆ ಇಡಿ. ಯಾಕೆ ಅಂತ ಅಂದರೆ ನಿಮ್ಮ ಮನೆಗೆ ಬರ್ತಾ ಇರೋ ಅಂಥ ಆ ಅದೃಷ್ಟ ಶಕ್ತಿನೂ ಸಹ ಹೊರಗಡೆ ಹೋಗುತ್ತೆ. ಅವಾಗ ಎಲ್ಲರೂ ನಿಧಾನದಿಂದ ತಾಳ್ಮೆಯಿಂದ ಇರ್ತೀರಾ, ಖುಷಿಯಿಂದ ಇರ್ತೀರಾ ಖಂಡಿತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ